ಮೇಡಮ್ ಅವ್ರು ಹೇಳ್ದಂಗೆ ಇವತ್ತೆಲ್ಲ ನಗ್ನಗ್ತಾ ಇರೋಣ, ಖುಷಿಯಾಗಿರೋಣ, ಖುಷಿಯಿಂದ ಹೋಗೋಣ. ಮತ್ತು ಮುಂದಿನ ವರ್ಷ ಇದೇ ಥರ ಖುಷಿಯಲ್ಲಿ ಕೂರೋ ಆಸೆಯಿಂದ ಗೌರಿ ಮೇಡಮ್ನ ನಾನು ತುಂಬ ನೆನೆಸ್ಕೊಳ್ಳೋದು. ನಾನು ಜಿಮ್ಮಲ್ಲಿ ಟ್ರೈನರ್ ಆಗಿದ್ದೆ. ಅವತ್ತು ನನಗೆ 1,500 ರೂಪಾಯಿ ಸಂಬಳ. ಯಾವಾಗಲೂ ಪ್ರತಿ ತಿಂಗಳು ಮೇಡಮ್ ನನಗೆ 500 ರೂಪಾಯಿ ಎಕ್ಸ್ಟ್ರಾ ಕೊಡ್ತಿದ್ರು. 500 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಒಂದು ಕಂಪ್ಲೀಟ್ ಒಂದು ಮಿಂಟ್ ಬಾಕ್ಸ್ ಕೊಟ್ಟು ಆಮೇಲೆ ಕ್ಲಾಸಿಕ್ ಮೈಲ್ಸ್ ಕೊಡೋರು. ಯಾವಾಗಲೂ ಯಾಕೆ ಅಂದರೆ, ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತೀವಿ ಕಣೋ ನೀನು, ನೀನು ತುಂಬ ಇಷ್ಟ ಕಣೋ, ನೀನು ಶ್ರದ್ಧೆ ತುಂಬ ಇಷ್ಟ, ಯಾವಾಗ ಬಂದ್ರೂ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಿರ್ತೀಯ, ನಂಗೆ ಅದೇನೋ ಗೊತ್ತಿಲ್ಲ, ನಿಂಗೆ ಒಂದು ದಿವಸ ನೀನೇನು ಆಗ್ತೀಯ ಕಣೋ ಅನ್ನೋರು. ಅದು ಹಂಗೆ ಬೆಳೀತಾ ಬಂತು. ಅವತ್ತು ನನಗೆ 500 ರೂಪಾಯಿ 5 ಕೋಟಿ ಸಮ ಇರೋದು ಅಂಥದ್ದು ಪರಿಸ್ಥಿತಿ ದಿನಗಳು ಅವತ್ತು. ಇವತ್ತು ಅದೇ 5 ಕೋಟಿ, ಒಂದು 10 ಕೋಟಿ ಜನ ಆಶೀರ್ವಾದ ಮಾಡುವಂಥ ಶಕ್ತಿ ಬಂದಿದೆ. ಅದಕ್ಕೆ ಹಂಗಾಗಿ ಆ ಶ್ರದ್ಧೆನ ಬಿಡ್ದಿರ ನಾನು ಯಾವಾಗಲೂ ಯಾವುದೇ ವೇದಿಕೆ ಮೇಲೆ ಹೋದರೂ ವೇದಿಕೆ ಯಾರ್ಯಾರು ಇದ್ದಾರೆ, ಎದುರುಗಡೆ ಯಾರಿದ್ದಾರೆ ಅಂತ ನೋಡಿ ಫಸ್ಟ್ ಭಯ ಪಡೋಕ್ಕೆ ಯಾವಾಗಲೂ ಶುರು ಮಾಡ್ತೀನಿ. ನನ್ನ ಸ್ನೇಹಿತರು, ನಮ್ಮ ಮೇಷ್ಟ್ರಿಗೆ, ನಮ್ಮ ಮುರುಳಿಗೆ ಹೇಳ್ತಾ ಇರ್ತೀನಿ, ದಯವಿಟ್ಟು ಕರಿಬೇಡ್ರಪ್ಪ, ನಾನು ಹಿಂಗೆಲ್ಲ ನಾನು ಮಾತಾಡೋಕ್ಕಾಗಲ್ಲ, ನನಗೆ ಕೈಕಾಲಾಡೋದಿಲ್ಲ ಅಂತ. ಎಲ್ಲ ಬಹುಶಃ ಇವತ್ತು ನಾನು ಈ ಥರದ ಇವರೆಲ್ಲ ಆ ನೆರಳುಗಳು ಬಿದ್ದೇನೆ ಇವತ್ತು ನಾನು ಒಂದು ಈ ಥರದ ಸಿನಿಮಾಗಳಿಗೆ ಕೈ ಹಾಕ್ತಾ ಇದ್ದೀನಿ. ನನಗೆ ಯಾವಾಗಲೂ ಒಂದೇ ಅನ್ಕೋತೀನಿ, ಈ ಹೋರಾಟನ ಯಾರು ನಿಲ್ಸೋಕ್ಕಾಗಲ್ಲ, ನಿಲ್ಲಿಸೋದು ಇಲ್ಲ. ನಾನಲ್ಲ ಅಂದರೆ ಇನ್ನೊಬ್ಬರು ಅಂದರೆ ಮತ್ತೊಬ್ಬರು ಈ ಥರ ಬರ್ತಾನೆ ಇರ್ತೀವಿ, ಇದಕ್ಕೆ ಕೊನೆಯೇ ಇರಲ್ಲ. ಸೊ ಹಂಗಾಗಿ ಸದಾ ನಿಮ್ಮೆಲ್ಲರ ಆಶೀರ್ವಾದ ಕೊಡ್ತಾ ಮುಂದಿನ ವರ್ಷ ನಗ್ನಗ್ತಾ ಹಿಂಗೆ ಬರೋಣ ಅನ್ಕೋತೀನಿ. ಥ್ಯಾಂಕ್ ಯು.